ಏನ್ ನೋಡ್ತೀಯ ಗೋಪಿ ಕಣ್ಣಲ್ಲಿ ಮನೇಲಿ ಮಾಡಿಕೊಂಡು ಅದು ಬಂದ ನಾವ್ ಹೆಣ್ಮಕ್ಳೇ ಗೊತ್ತಿ ಸರಿ ಆಯ್ತು. ಅದೇ ಮನೇಲಿ ಹೋಗ್ಲು ಸೊಸೆ ಇದ್ರೆ ನನ್ನ ಮಗಳ ಜೀವನ ಏನಾಯ್ತಿತ್ತು. ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಆಲ್ಮೋಸ್ಟ್ 8:40 ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಕೃತುಗೆ ತುಂಬ ಕಫ ಕೋಲ್ಡ್ ಆಗೋಗ್ಬಿಟ್ಟೈತೆ. ಅದಕ್ಕೆ ಇವತ್ತು ನಾನೇ ಕಳಿಸ್ತಾ ಇಲ್ಲ. ಅಮ್ಮ ಮೂಗು ಬ್ಲಾಕ್ ಆಗ್ಬಿಟ್ಟೈತೆ, ಅವಳು ಉಸಿರಾಡೋಕ್ಕಾಗ್ತಾ ಇಲ್ಲ. ಕಫನೂ ಜಾಸ್ತಿ ಆಗಿದೆ. ಮನೇಲಿ ಬೇರೆ ಸಿರಪ್ ಇರಲಿಲ್ಲ, ಅದಕ್ಕೆ ಇವತ್ತು ತರಿಸಿ 3 ಟೈಮ್ ಹಾಕಿ ಇವತ್ತು ಸ್ವಲ್ಪ ಚೆನ್ನಾದ್ಮೇಲೆ ನಾಳೆ ಕಳ್ಸೋಣ ಅಂತೇಳಿ ಉಳಿಸ್ಕೊಂಡಿದ್ದೀನಿ. ಅವಳು ಆಲ್ರೆಡಿ ಸಪ್ಪೆ ಚಿಕನಲ್ಲಿ ಬಿಸಿಯನ್ನು ಮಾಡಿದೆ, ಹಾಕೊಟ್ಟೆ. ಚಿಂಟು ಟಿ ವಿ ನೋಡ್ತಾ ಊಟ ಮಾಡ್ತಾ ಇದ್ದಾಳೆ. ಪಕ್ಕದ ಮನೆ ನಿಶ್ಚಿತಂಗೆ ಸಿರಪ್ ಕೇಳಿದ್ದೀನಿ. ಅವ್ರ ಪಪ್ಪನು ನಮ್ಮ ಪಪ್ಪನು ಸೇಮ್ ಏಜೇನೆ, ಬೇರೆಯವ್ರ ಸಿರಪ್ ಹಾಕಬಾರ್ದು ಅಂತ ಗೊತ್ತು. ಅವ್ರ ಪಪ್ಪನು ನಮ್ಮ ಪಪ್ಪನು ಸೇಮ್ ಏಜು. ಕಫಾದು ಇಸ್ಕೊಂಡು, ಕಫಾದಲ್ಲ ಕೋಲ್ಡು ಕಫ ಅಂದೆ, ಅದು ಯಾವುದಿದೆಯೋ ಗೊತ್ತಿಲ್ಲ, ಅದು ಇಸ್ಕೊಂಡಿದ್ದು ಒಂದು ಟೈಮ್ ಹಾಕ್ತೀನಿ. ಸಾಲಿಗ್ರಾಮದಲ್ಲಿ ಯಾರಕ್ಕೆಲ್ಲಾದರೂ ತರಿಸಿ ಹೊಸಾದ ಆಮೇಲಿಂದ ಹಾಕ್ತೀನಿ. ನಾನೊಂದು ಎಡ್ವರ್ಟ್ ಕೆಲಸ ಮಾಡಿದ್ದೀನಿ, ಬನ್ನಿ ತೋರಿಸ್ತೀನಿ. ನಮ್ಮಮ್ಮ ಮಾತಾಡೋದು ಕ್ಲಿಪ್ಪಿಂಗ್ಸ್ ಅದೇ, ಅದನ್ನು ಕೂಡ ಆ್ಯಡ್ ಮಾಡ್ತೀನಿ, ಸೊ ನೋಡ್ಕೊಂಡು ಬನ್ನಿ. ಹಂಗ್ ಬೆಚ್ಚ ಮಾಡಕ್ಕೆ ಪೂರ್ತಿ ಸಾರು ಬೇಯಿಸಿರ ಪಡ್ಗದ್ ಬೇಯ್ತಾ ಇರೋದಪ್ಪ. ಬೇಯಿಸೋಣ ಅಂದ್ಬಿಟ್ಟೆ ಬೇಯಿಸ್ತೆ, ಅದು ನಂಗೆ ಅಷ್ಟು ಮರವು ಏನು ಮಾಡ್ತೀವಿ. ಚಿಂಟು ಈಗಲೇ ಮರು ಬಂದದೆ ನಿಮ್ಗೆ ಫೋನಲ್ಲಿ ಬೊಗಳ್ಕೊಂಬಂದದೆ, ಕಾಯಿಲೆಯಿಂದ ಮರು ಬಂದಿರೋ ಹೋಗಮ್ಮ ಸುಮ್ಮನೆ ಲೇಸಿ. ಇಲ್ಲಿ ನೋಡಿ, ರಾತ್ರಿ ಮುದ್ದೆ ಮಾಡಬೇಕಾದ್ರೆ ಸಾಂಬಾರು ಬೇಯಿಸಿಲ್ವಲ್ಲ ಅಂತ ಹೇಳಿ ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡು ತಗೊಂಡೋಗಿ ಊಟ ಮಾಡಿದೋ. ಅದಾದ್ಮೇಲೆ ಬೇಯಿಸ್ಬೇಕಿತ್ತು, ಬೇಯಿಸ್ಲಿಲ್ಲ. ಅದೇನು ಬಂದಿದೆ ಅಂದರೆ ಸಾಂಬಾರೆಲ್ಲ ಹುಳಿ ಬಂದ್ಬಿಟ್ಟಿದೆ. ತುಂಬ ಹುಳಿ ಬಂದಿಲ್ಲ, ಲೈಟಾಗಿ ಬಂದಿದೆ. ಇಷ್ಟು ಪೀಸಸ್ ಇದೆ. ಅದಕ್ಕೆ ಇವಾಗ ಏನು ಮಾಡೋದು, ಊಟಕ್ಕೆ ಬೇರೆ ಗೋಪಿ ಹಣ್ಣು ಕರೆದ್ಬಿಟ್ಟಿದ್ದೀವಿ. ಇನ್ನು ಹೊಸ್ದಾಗಿ ಚಿಕನ್ ತರ್ಸಕ್ಕೆ ಅಪ್ಪಾಜಿ ಮನೇಲಿಲ್ಲ, ಕೆಲ್ಸಕ್ಕೆ ಹೋಗೈತೆ. ಏನು ಬರೋದೇ 7 ಗಂಟೆ 8 ಗಂಟೆಗೆ. ಅದಕ್ಕೆ ಇದನ್ನೆಲ್ಲ ಪೀಸ್ ಸಪ್ರೇಟ್ ತೆಗೆದಿಟ್ಟಿದ್ದೀನಿ. ಇದನ್ನು ಈಗ ಚಾಪ್ಸ್ ಮಾಡೋ ರೀತಿ ಮಸಾಲೆ ಗ್ರೇವಿ ಎಲ್ಲ ಆಡಿಸ್ಕೊಂಡು ಇದನ್ನು ಚಾಪ್ಸ್ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ. ಬನ್ನಿ ಹೇಗಾಗುತ್ತೆ ಅಂತ ಗೊತ್ತಿಲ್ಲ. ದೇವ್ರ ಕಡೆಯಿಂದ ಚೆನ್ನಾಗ್ಬಿಟ್ರೆ ಸಾಕು. ನಮ್ಮ ಅಮ್ಮ ಕೈ ಆಲ್ರೆಡಿ ಉಗಿಸ್ಕೊಂಡು ಬಂದಿದ್ದೀನಿ. ಇವಾಗ ಇದನ್ನೆಲ್ಲ ಮಾಡೋಣ ಬನ್ನಿ. ಇವಾಗ ಒಗ್ಗರಣೆಗೆ ಪಲಾವ್ ಎಲೆ ಇಟ್ಟು ಆಯಲ್ ಬಿಟ್ಕೊಂಡು ಪಲಾವ್ ಎಲೆ ಹಾಕ್ಕೊಂಡಿದ್ದೀನಿ. ಇವಾಗ ಸ್ವಲ್ಪ ಈರುಳ್ಳಿ ಇಟ್ಟಿದ್ದೀನಲ್ಲ, ಈರುಳ್ಳಿ ಹಾಕೊಳ್ಳೋಣ. ನಾನು ಫಸ್ಟ್ ಟೈಮ್ ಈ ಥರ ಮಾಡ್ತಾ ಇರೋದು, ಹಂಗೆ ತಪ್ಪು ತಿಳ್ಕೊಬೇಡಿ ಯಾರೂ ಊಟಕ್ಕೆ ಕರೆದ್ಬಿಟ್ಟು ಈ ಥರ ಮಾಡ್ತಾರೆ ಅಂತ. ನಾವು ರಾತ್ರಿಯೇ ಊಟಕ್ಕೆ ಕರೆದು, ಬಟ್ ಅಣ್ಣಂಗೆ ಅವ್ರ ಫ್ರೆಂಡು ಬೆಳಗ್ಗೆಯಿಂದ ಒಂದು 4-5 ಸಲ ಹೇಳಿದ್ರಂತೆ, ಸೊ ಸ್ಪೆಷಲ್ ಮಾಡಿದ್ದೀವಿ, ಬರಬೇಕು ಅಂತ. ನಾವು ರಾತ್ರಿ ಕರೆದಿದ್ದಕ್ಕೆ ಅಣ್ಣ ಅಲ್ಲಿಗೆ ಹೋಗ್ತೀನಿ, ಅವರು 4-5 ಸಲ ಕಾಲ್ ಮಾಡಿದ್ದಾರೆ, ಬೆಳಿಗ್ಗೆಗೆ ಅಲ್ಲಿಗೆ ಬರ್ತೀನಿ, ತಿಂಡಿಗೆ ಬಂದ್ಬಿಡ್ತೀನಿ ಅಂತ ಹೇಳಿದ್ರು. ನೈಟ್ ಕಾಲ್ ಮಾಡಿದಾಗ. ಹಾಗೆ ಬೆಳಗ್ಗೆನೂ ಕೂಡ ಕಾಲ್ ಮಾಡಿದ್ದೀನಿ 2 ಸಲ. ಬರ್ತೀನಿ ಕಣವ ಒಂದು 10 ಗಂಟೆ ಅಷ್ಟರಲ್ಲಿ ಅಂದವ್ರೆ. ಅದಕ್ಕೆ ಅಮ್ಮ ಅನ್ನ ಮುದ್ದೆ ಮಾಡ್ಕೊಳ್ಳೋಣ ಚಿಕನ್ ಸಾಂಬಾರಿಗೆ ಅಂತ ಅಂದಿತ್ತು. ಈ ಥರ ಆಗುತ್ತೆ ನಂಗೆ ನಿಜವಾಗ್ಲೂ ನಂಗೆ ಗೊತ್ತಿರಲಿಲ್ಲ. ಅದಕ್ಕೆ ಎಕ್ಸ್ಪಿರಿಮೆಂಟ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಬಂದರೆ ನಿಜವಾಗ್ಲೂ ಖುಷಿ ಆಗುತ್ತೆ. ನೋಡೋಣ ಖಂಡಿತವಾಗ್ಲೂ ಚೆನ್ನಾಗಿ ಬರುತ್ತಾ ಇಲ್ವಾ, ನಿಜವಾಗ್ಲೂ ಪ್ರಾಮಾಣಿಕವಾಗಿ ಹೇಳ್ತೀನಿ. ಯಾರು ಫಸ್ಟ್ ಟೈಮ್ ಈ ಥರ ಮಾಡ್ತಾ ಇರೋದು. ಚೆನ್ನಾಗಿ ಬಂದರೆ ಸಾಕು. ಅಟ್ಲೀಸ್ಟ್ ಒಂದು ವೇಳೆ ಚೆನ್ನಾಗಿ ಬರಲಿಲ್ಲ ಅಂದ್ರೂ ಸೀರಿಯಸ್ಸಾಗಿ 1 kg ಚಿಕನ್ ತರಿಸ್ಬಿಟ್ಟು ಮಾಡಬೇಕಷ್ಟೆ, ಇನ್ನೇನು ಮಾಡೋಕ್ಕಾಗಲ್ಲ. ಆ್ಯಂಡ್ ನನಗೂ ಈ ಥರ ಮಾಡ್ತಿರೋದಕ್ಕೆ ಏನೋ ಒಂಥರ ಅನ್ಕಂಫರ್ಟಬಲ್ ಆಗ್ತಾಯಿದೆ. ನಾವೇ ಆದರೆ ಓಕೆ, ಬಟ್ ಅವರು ಏನು ಹೊರಗಡೆಯವ್ರೇನಲ್ಲ, ನಮ್ಮ ಫ್ಯಾಮಿಲಿಯವರೇ. ನೀವು ನೋಡಿರ್ತೀರ ನನ್ನ ವೀಡಿಯೋದಲ್ಲಿ ಗೋಪಿ ಅಣ್ಣನ. ಸೊ ಅವ್ರು ರಾತ್ರಿ ಬಂದುಬಿಟ್ಟಿದ್ರೆ ಸರಿಯಾಗ್ಬಿಟ್ಟಿರೋದು. ಇವಾಗ ನನ್ನ ಮರವಿನ ಕಾಯಿಲೆಯಿಂದ ನಾನು ಮಾಡಿರೋವಂಥ ತಪ್ಪು ಇದು. ಇವಾಗ ಚಿಕನ್ನ ಏನು ಡೀಪ್ ಫ್ರೈ ಮಾಡ್ಕೊಳ್ಳಲ್ಲ, ಇದು ಆಲ್ರೆಡಿ ಬೆಂದಿರೋದ್ರಿಂದ ಸ್ವಲ್ಪ ಆಯಿಲಲ್ಲಿ ಹಾಗೆ ಸ್ವಲ್ಪ ಫ್ರೈ ಮಾಡ್ತೀನಿ. ಫ್ರೈ ಮಾಡಿ ಎತ್ತಿಟ್ಟು ಇದೊಂದು ಸ್ವಲ್ಪ ಟೊಮೊಟೊ ಫ್ರೈ ಆದಮೇಲೆ ಇದನ್ನು ಹಾಕಿ 2 ಮಿನಿಟ್ಸ್ ಫ್ರೈ ಮಾಡಿ, ಅದಾದಮೇಲೆ ಒಂದು ತಟ್ಟೆಗೆ ಎತ್ತಿಟ್ಟು ಮಸಾಲೆನ ಮಾತ್ರ ಬೇಯಿಸ್ಕೊಂಡು, ಮಸಾಲೆ ಎಲ್ಲ ಬೆಂದಮೇಲೆ ಲಾಸ್ಟಲ್ಲಿ ಚಿಕನ್ ಹಾಕ್ತೀನಿ. ಬಿಕಾಸ್ ಇದು ಆಲ್ರೆಡಿ ಬೆಂದಿರೋ ಚಿಕನ್ ಆಗಿರೋದ್ರಿಂದ ಹುಡುಡಿ ಆಗಿಬಿಡುತ್ತೆ. ಈಗ ನೀರೆಲ್ಲ ಫುಲ್ ಸೋರಿಸಿದ್ದೀನಿ, ಹಾಗೆ ತೊಳೆದಿಟ್ಟಿದ್ದೆ. ಇದನ್ನು ಹಾಕ್ಕೊಳ್ಳೋಣ, ಯಾಕಂದರೆ ಬೇಯೋ ಚಿಕನ್ ಆಗಿರೋದ್ರಿಂದ ಇದು ಆಲ್ಮೋಸ್ಟ್ ಸ್ವಲ್ಪ ಹುಡಿ ಥರ ಆಗೋಗ್ಬಿಟ್ಟಿದೆ. ಚೆನ್ನಾಗಿ ಬೆಳಗ್ಗೆನೂ ಚೆನ್ನಾಗಿ ಬೇಯಿಸಿದೆ, ಹಂಗಾಗಿ ಹುಡಿ ಥರ ಆಗೋಗಿದೆ. ಜಾಸ್ತಿ ಕಲ್ಸೋದು ಬೇಡ. ಇದಕ್ಕೆ ಸ್ವಲ್ಪ ಅರಿಶಿನ ಉಪ್ಪು ಹಾಕ್ಕೊಳ್ಳೋಣ. ಒಂದು 2 ಮಿನಿಟ್ಸು ಆಯಲಲ್ಲಿ ಫ್ರೈ ಮಾಡಿ ಈ ಥರ ಎತ್ತಿಟ್ಕೊಂಡಿದ್ದೀನಿ. ಇದಕ್ಕೆ ರುಬ್ಕೊಂಡಿರೋಂಥ ಮಸಾಲೆನ ಹಾಕಿದ್ದೀನಿ. ಇದು ಚೆನ್ನಾಗಿ ಹಸಿ ಸ್ಮೆಲ್ ಹೋಗಿ ಕುದ್ದು ಇದು ಗ್ರೇವಿ ಆಗೋ ತನಕ ಬೇಯಿಸ್ಕೊಂಡು, ಗ್ರೇವಿ ಆದಮೇಲೆ ಈ ಒಗ್ಗರಣೆ ಮಾಡ್ಕೊಂಡಿರೋ ಚಿಕನ್ನ ಇದಕ್ಕೆ ಹಾಕಿ ಅದೊಂದು 5 ಮಿನಿಟ್ಸ್ ಬೇಯಿಸ್ತೀನಿ ಅಷ್ಟೇನೆ. ನೋಡೋಣ ಹೇಗೆ ಬರುತ್ತೆ ಅಂತ ಹೇಳಿ. ಟೈಮ್ ಆಲ್ರೆಡಿ 9:15 ಆಗೋಯ್ತು, ಇನ್ನೂ ನಂಗೆ ಟೈಮ್ ಇದೆ. ಅಣ್ಣ 10 ಗಂಟೆ ಅಂದರೆ ಒಂದು 10:30 11 ಗಂಟೆ ಹಿಂಗೆ ಅವ್ರ ಕೆಲಸ ಎಲ್ಲ ಮುಗಿಸಿ ಬರೋದು. ಬಿಕಾಸ್ ಅವ್ರಿಗೆ ಹಾಲಿನ ಡೈರಿ ಇದೆ, ಅವ್ರು ಹಾಲಿನ ಡೈರಿ ನಡೆಸ್ತಾರೆ. ಅದೆಲ್ಲ ಮುಗಿಸ್ಕೊಂಡು ಬರೋಷ್ಟರಲ್ಲಿ ಲೇಟೇ ಆಗುತ್ತೆ.
ಆಗೋಷ್ಟರಲ್ಲಿ ಆರಾಮಾಗಿ ನಾನು ನನ್ನ ಕೆಲಸ ಎಲ್ಲ ಮಾಡ್ಕೋಬೋದು. ಫ್ರೆಂಡ್ಸ್, ಸಾಂಬಾರು ಮಾತ್ರ ಹುಳಿ ಬಂದಿರೋದು, ಚಿಕನ್ ಪೀಸು ಸ್ವಲ್ಪನೂ ಹುಳಿ ಬಂದಿಲ್ಲ. ಇದು ಬೇಯೋ ಕೋಳಿ ಆಗಿರೋದ್ರಿಂದ ರಾತ್ರಿ ಬೇಯಿಸ್ತು, ಈಗ ಬೆಳಿಗ್ಗೆ ಅದು ಹುಳಿ ಹೋಗುತ್ತೇನೋ ಅಂತ ಸ್ವಲ್ಪ ಉಪ್ಪು ಮತ್ತು ಖಾರದ ಪುಡಿ, ನೀರು ಎಲ್ಲ ಹಾಕಿ ನಾನೇ ಚೆನ್ನಾಗಿ ಬೇಯಿಸ್ಬಿಟ್ಟೆ. ಅದಕ್ಕಾಗಿ ಸ್ವಲ್ಪ ಹುಳಿ ಆಗ್ಬಿಟ್ಟಿದೆ. ಇವಾಗ ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಇದಕ್ಕೆ ಸಾಂಬಾರು ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದ್ದೆ, ಸಾಂಬಾರು ಸೊಪ್ಪು ಹಾಕ್ತೆ. ಸ್ವಲ್ಪ ವೈಟ್ ಕಾಣ್ತಾ ಇದೆಯಲ್ಲ ಅಂತ ಹೇಳಿ ಸ್ವಲ್ಪ ಅರಿಶಿನ ಹಾಕ್ಕೊಂಡಿದ್ದೀನಿ. ನೀವು ನೋಡ್ತಾ ಇರ್ಬೋದು, ಅರಿಶಿನ ಕಾಣ್ತಾ ಇದೆ. ಹಾಗೆ ಸ್ವಲ್ಪ ಸಾಂಬಾರು ಸೊಪ್ಪು ಹಾಕಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡಿದ್ದೀನಿ. ಇದು ಚೆನ್ನಾಗಿ ಇವಾಗ ಚೆನ್ನಾಗಿ ಮಳಿಸಿ ಹಸಿ ಸ್ಮೆಲ್ಲೆಲ್ಲ ಹೋಗಲಿ. ಆಮೇಲಿಂದ ಅದು ಪೀಸಸ್ನ ಆ್ಯಡ್ ಮಾಡ್ಕೊಳ್ಳೋಣ. ಇವಾಗ ಗ್ರೇವಿ ಆಗಿದೆ, ಇದಕ್ಕೆ ಚಿಕನ್ ಹಾಕಬೇಕು. ಹಾಗೆ ನಾನು ಇನ್ನೊಂದು ಐಡಿಯಾ ಮಾಡಿದೆ, ಇದೇ ಗ್ರೇವಿನ ಇನ್ನೊಂದು ಸಣ್ಣ ತಪ್ಪಲೆಗೆ ಬಗ್ಗಿಸ್ಕೊಂಡಿದ್ದೀನಿ. ಹಾಗೆ 4 ಮೊಟ್ಟೆ ತಂದೆ. 4 ಮೊಟ್ಟೆಗೆ 30 ರೂಪಾಯಿ. ನಮ್ಮೂರಲ್ಲಿ ಅವಳೊಂದು ಚಾಕ್ಲೇಟ್ ತೊಗೊಂಡು 31 ರೂಪಾಯಿ ಫೋನ್ಪೇ ಮಾಡಿಬಿಟ್ಟು, ಸೊ ಇದನ್ನೇ ಮೊಟ್ಟೆನ ಇದ್ರೊಳಗೆ ಹಾಕ್ತೀನಿ. ಇದು ಸಪ್ರೇಟು ಆ್ಯಂಡ್ ಇದು ಸಪ್ರೇಟ್ ಮಾಡ್ತಾಯಿದ್ದೀನಿ. ಸೊ ನೋಡೋಣ ಇದು ಹೇಗಾಗುತ್ತೆ ಮತ್ತು ಇದು ಹೇಗಾಗುತ್ತೆ ಅಂತ ಹೇಳಿ. ಫ್ರೆಂಡ್ಸ್, ಚಿಕನ್ ಸಾಂಬಾರಿಂದ ಚಿಕನ್ ಚಾಪ್ಸ್ ರೆಡಿಯಾಗಿದೆ. ನೋಡೋಕ್ಕಂತೂ ಈ ಥರ ಇದೆ. ಈಗ ಹಾಕಿ 1 ಮಿನಿಟ್ ಆಯಿತು. 1-2-3 ಮಿನಿಟ್ಸ್ ಬೇಯಿಸ್ಬಿಟ್ಟು ಆಫ್ ಮಾಡ್ತೀನಿ. ನೋಡಿ ಈ ಥರ ಆಗಿದೆ. ಸೊ ನೋಡೋಕ್ಕೇನೋ ಚೆನ್ನಾಗಿ ಕಾಣ್ತಾ ಇದೆ. ಟೇಸ್ಟ್ ನೋಡಿಬಿಟ್ಟು ನಾನು ಆಮೇಲಿಂದ ಹೇಳ್ತೀನಿ ಹೇಗೆ ಬಂದಿದೆ ಅಂತ. ಆ್ಯಂಡ್ ಮೊಟ್ಟೆ ಹಾಕಿದ್ನಲ್ಲ, ಇದು ಕೂಡ ಬೇಯ್ತಾ ಇದೆ. ಮೊಟ್ಟೆ ಬೇಯಬೇಕಲ್ವಾ, ಸೊ ಬೇಯಲಿ ಇದನ್ನು. ಅಷ್ಟರಲ್ಲಿ ಮುದ್ದೆಗೆ ಇಡಬೇಕು. ಇವಾಗ ನಮ್ಮ ಅಮ್ಮಂಗೆ ಆಲ್ರೆಡಿ ಹೊಟ್ಟೆ ಹಸುವಾಗ್ತಿದೆಯಂತೆ, ಮುದ್ದೆಗೆ ಇಡು ಅಂತೈತೆ. ಟೈಮು 10 ಗಂಟೆ ಆಗೋಯ್ತು. ಮುದ್ದೆಗೆ ಇಟ್ಟಿದ್ದೀನಿ. ನಮ್ಮಮ್ಮ ಪಾತ್ರೆ ತೊಳ್ಕೊತಾ ಐತೆ. ಹಾಗೆ ಇದು ಕೂಡ ರೆಡಿ ಆಯಿತು. ನಮ್ಮಮ್ಮ ಚೆನ್ನಾಗಿರಲ್ಲ ಬೇಡ ಅಂತು. ನಾನಿಲ್ಲ ಮಾಡಬೇಕು, ಈ ಥರ ತುಂಬ ದಿನದಿಂದ ಮಾಡಬೇಕು ಅಂದ್ಕೊಂಡಿದ್ದೆ ಅಂತೇಳಿ ಮಾಡಿದೆ. ನೋಡೋಕ್ಕೇನೋ ಈ ಥರ ಕಾಣ್ತಾ ಇದೆ, ಯಾಕೋ ಒಡಕ್ಲಂಗೆ ಕಾಣ್ತಾ ಇದೆ ಇದು ಗ್ರೇವಿ. ನೋಡೋಣ ಹೆಂಗಾಗುತ್ತೆ. 30 ರೂಪಾಯಿ ಹಾಕ್ಬಿಟ್ಟು ಮಾಡಿದ್ದೀನಿ ಮೊಟ್ಟೆಗೆ. ನೋಡೋಣ. ಈಗ ಆಲ್ಮೋಸ್ಟ್ ಬೆಂದಿದೆ. ಇದು ಆಫ್ ಮಾಡಬೇಕು ಇವಾಗ. ನೋಡಿ ಮುದ್ದೆಗೆ ಎಷ್ಟು ದಪ್ಪ ಮಾಡಿದ್ದೀನಿ. ಒತ್ತಿ ಬೇಕು ಬೇಡ ಅಂದರೆ ಕೊಡೋದು. ಅದಕ್ಕೆ ನಮ್ಮಮ್ಮ ಕೊಡ್ತು ಎಷ್ಟು ಫುಲ್ ದಪ್ಪ ಮುದ್ದೆ. ನಮ್ಮಮ್ಮಗೆ ಹಲ್ಲು ನೋವು, ಅನ್ನ ತಿನ್ನೋಕ್ಕಾಯ್ತಾ ಇಲ್ಲ. ಅದಕ್ಕೆ ಅಮ್ಮ ಟೇಸ್ಟ್ ಹೇಗಿದೆ ಪ್ಲೀಸ್ ನೋಡ್ಬಿಟ್ಟು ಹೇಳಮ್ಮ. ಡಿಫ್ರೆಂಟಾಗಿ ಮಾಡಿದ್ದೀನಿ. 2 ಕೋಳಿ ಕಟ್ ಮಾಡಿಸಿ. ಆ ಹುಡಿ ಹಂಗಿರೋ ಹಾಕು, ಗಟ್ಟಿ ಪೀಸ್ ಇಡು ಅಣ್ಣಂಗೆ, ಗೋಪಿಣ್ಣಂಗೆ. ಇಲ್ಲಿ ಮೊಟ್ಟೆದ್ದು ಫ್ರೈ ಮಾಡಿದ್ದೀನಲ್ಲ, ಅದು ಮೊಟ್ಟೆದು ಹಾಕು. ದಯವಿಟ್ಟು ಇಲ್ಲೇ ತಿಂದ್ಬಿಟ್ಟು ಟೇಸ್ಟ್ ಹೇಗಿದೆ ಹೇಳಿ. ಅಮ್ಮ ಮುದ್ದೆ ಹೆಚ್ಕೊಂಡು ತಿನ್ನಮ್ಮ. ನೀವು ಅಮ್ಮನ್ನ ವೀಡಿಯೋದಲ್ಲಿ ಮಾತಾಡಿಸಿ ಅಂತ ಎಷ್ಟು ಜನ ನಿಮಗೆ ಫ್ಯಾನ್ ಗೊತ್ತಾ. ಟೇಸ್ಟ್ ಹೇಗಿದೆ ಪೀಸ್ ತಿನ್ಬಿಟ್ಟು ಹೇಳಮ್ಮ. ಅಮ್ಮ ಒಂಚೂರು ತಿನ್ಬಿಟ್ಟು ನಮ್ಮ ವೀಡಿಯೋಗೆ ಹೇಳಮ್ಮ. ನಿಜ ಹೇಳಮ್ಮ, ಚೆನ್ನಾಗಿಲ್ಲ. ಬೆಂದೋಗದೆ ಏನ್ಬಿಟ್ಟಾನೆ ಟೇಸ್ಟು ಚೆನ್ನಾಗಿದೆ. ನಾನು ತಿಂತೀನಿ. ಉಪ್ಪು ಹಾಕೋದಿಲ್ಲ ಕತೆ. ನಮ್ಮಮ್ಮ ಕಾಲು ಹಾಕೊಬಿಡ್ತು. ನಾನು ಹಾಕೊಳ್ಳೋಣ ಅಂದ್ಕೊಂಡಿದ್ದೆ. ಈಗ ಗ್ರೇವಿ ಟೇಸ್ಟ್ ಮಾಡುವ ಸಮಯ. ಟೇಸ್ಟ್ ಮಾಡಿ ನಿಮಗೆ ಹೇಳ್ತೀವಿ. ನೋಡಿ ಏನು ಕಲರ್ಫುಲ್ಲಾಗಿ ಕಾಣ್ತಾ ಇದೆ, ಗೊಮ್ಮಂತ ಇದೆ ಗೈಸ್. ಸೊ ನಾವು ಹುಡಿಯಾಗಿರೋದನ್ನು, ಸೈಡಲ್ಲಿರೋದನ್ನು ಹುಡಿಕೊಂಡು ಒಂದು ಪೀಸ್ ಹಾಕ್ಕೊಳ್ಳೋಣ. ನಮ್ಮ ಮನಸ್ಸಿಗೆ ಇಲ್ಲಾಂದರೆ ನೆಮ್ಮದಿ ಸಿಗಲ್ಲ. ನಾನು ಚಿಕನ್ ತಿಂದೆ ಹೋದರೆ. ಸಾಕು ಗೈಸ್, ಏನು ಮಾಡೋದು. ಪೀಸಸ್ ಕಡಿಮೆ ಇರೋದ್ರಿಂದ ಇಂಥ ಸಣ್ಣ ಪೀಸ್ನ ಹುಡಿಕೊಂಡು ಹಾಕ್ಕೊಂಡಿದ್ದೀನಿ. ಓಕೆ, ನಿಮಗೆ ಇವಾಗ ನಿಜ ಫ್ರ್ಯಾಂಕಾಗಿ ಹೇಳ್ತೀನಿ. ಟೇಸ್ಟ್ ಮಾಡೋಣ. ಫ್ರೆಂಡ್ಸ್, ವೀಡಿಯೋನೇ ಆನ್ ಮಾಡಿಲ್ಲ. ಇಷ್ಟೊತ್ತಿಂದ ವಟ ಅಂತ ಮಾತಾಡಿದ್ದೀನಿ. ಓಕೆ, ಇವಾಗ ಟೇಸ್ಟ್ ಎಲ್ಲ ಮಾಡಿ ಮಾತಾಡಿದ್ದೀನಿ. ವೀಡಿಯೋನೇ ಆನ್ ಮಾಡಿಲ್ವಲ್ಲ, ಮಾತಾಡಿದ್ರೆ ಏನು ಪ್ರಯೋಜನ. ವಾವ್, ಸಕ್ಕತ್ತಾಗದೆ. ನಮ್ಮಮ್ಮ ಉಪ್ಪು ಸಪ್ಪೆ ಅಂತೂ ನಿಜವಾಗ್ಲೂ ಉಪ್ಪು ಸಪ್ಪೆ ಇಲ್ಲ. ನಮ್ಮ ಅಮ್ಮಂಗೆ ಉಪ್ಪು ತಿನ್ನೋರೋಗ ಗೈಸ್. ಸಕ್ಕತ್ತಾಗದೆ. ಇದೇ ಒಂದು ಹನಿ ಹೂವು ಎಲ್ಲೋ ಒಂದು ಕಡೆ ಲೈಟಾಗಿ ಎಲ್ಲೋ ಒಂದು ಮೂಲೆಯಲ್ಲಿ ಒಂಚೂರು ಉಪ್ಪಾದಾಗ ಅನಿಸ್ತೈತೆ. ನಮ್ಮಮ್ಮ ಸಪ್ಪೆ ಅಂತದೆ. ನಿಜವಾಗ್ಲೂ ಸಕ್ಕತ್ತಾಗದೆ. ಪೀಸ್ನ ಟೇಸ್ಟ್ ಮಾಡಿ ಹೇಳ್ತೀನಿ ತಾಳಿ. ಇದು ಪೀಸು. ಡೆಲಿವರಿ ಬಾಯ್ ಕಾಲ್ ಮಾಡ್ತಾ ಇದ್ದಾರೆ. ಈ ಕಾರ್ಟ್ ಡೆಲಿವರಿ ಅವರು. 1 ನಿಮಿಷ ಗೈಸ್. ಇದು ಮಾಮಾ ಅರ್ತ್ ರೋಸ್ ಮೇರಿ ಆ್ಯಂಟಿ ಹೇರ್ ಫಾಲ್ ಶಾಂಪು ಬುಕ್ ಮಾಡಿದೆ ಫ್ಲಿಪ್ಕಾರ್ಟಲ್ಲಿ. ಅವ್ರು ಕಾಲ್ ಮಾಡಿದ್ರು. ಪೀಸು ಕೂಡ ಸಖತ್ತಾಗೈತೆ ಗೈಸ್. ರಿಯಲ್ ಚಿಕನಲ್ಲಿ ರಿಯಲ್ ಅಂತೀನಿ, ಇದು ರಿಯಲ್ ಚಿಕನ್ ಆ್ಯಕ್ಚುಲಿ. ಅಂದರೆ ಫ್ರೆಶ್ ಚಿಕನ್ ತಂದು ಚಿಕನ್ ಚಾಪ್ಸ್ ಮಾಡಿದ್ರೆ ಯಾವ ಟೇಸ್ಟ್ ಇರುತ್ತೆ ಅದೇ ರೀತಿ ಈ ಥರ ಸಾಂಬಾರಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆಗಿ ಮಿಸ್ ಆಗಿ ನಂತರ ಎಡ್ವರ್ಟ್ ಮಾಡ್ಕೊಂಡಿದ್ರೆ ಅದನ್ನು ತೆಗೆದು ಈ ಥರ ಚಾಪ್ಸ್ ರೀತಿ ಮಾಡೋದ್ರೂ ಕೂಡ ಸಖತ್ತಾಗಿರುತ್ತೆ. ನಿಜವಾಗ್ಲೂ ನಮ್ಮಮ್ಮ ಏನೋ ವೀಡಿಯೋಗೆ ಸುಮ್ಮನೆ ಸುಳ್ಳು ಹೇಳ್ತಾ ಇದೇನೋ ಅಂದ್ಕೊಂಡೆ. ಬಟ್ ನಾನು ಇಲ್ಲಿ ತಿಂತಾ ಇದ್ದೀನಿ, ನೋಡ್ತಾ ಇರ್ಬೋದು ನೀವು.
ಸಕ್ಕತ್ತಾಗಿ ಬಂದೈತೆ. ಇನ್ನು ಮೊಟ್ಟೆ ಗ್ರೇವಿ ಮಾಡಿದ್ದೀನಲ್ಲ ಅದನ್ನು ಹಾಕೊಂಡು ತಿಂತೀನಿ. ಜೀನಿ ಸ್ಕಿಪ್ಪು ಮಧ್ಯಾಹ್ನಕ್ಕೆ ಜೀನಿ ಕುಡಿತೀನಿ. ಮುದ್ದೆ ತಿಂತಾ ಇದ್ದೀನಲ್ಲ ಪರವಾಗಿಲ್ಲ. ಚಿಕನ್ನು ಕೂಡ ಸ್ವಲ್ಪನೂ ಏನೂ ಆಗಿಲ್ಲ. ಚಿಕನ್ ಚಾಪ್ಸಲ್ಲಿ ಮಾಡಿದಾಗ ಯಾವ ಥರ ಟೇಸ್ಟ್ ಇರುತ್ತೆ ಅದೇ ರೀತಿ ಟೇಸ್ಟ್ ಇದೆ, ಸಕ್ಕತ್ತಾಗದೆ. ನೀವು ಒಂದ್ಸಲ ಸಾಂಬಾರು ಏನಾದರೂ ಎಡ್ವಟ್ಟಾದರೆ ಈ ಥರ ಟ್ರೈ ಮಾಡಿ. ಓಕೆ, ನಾನು ತಿಂದ್ಬಿಟ್ಟು ಬರ್ತೀನಿ. ಮುದ್ದೆ ಎಲ್ಲ ಆರೋಯಿತು, ತಿಂದ್ಬಿಟ್ಟು ಆಮೇಲೆ ಫ್ರೆಂಡ್ಸ್ ಟೀ ಇಟ್ಟಿದ್ದೀನಿ. ಗೋಪಿ ಅಣ್ಣ ಬಂದರು, 11 ಗಂಟೆಗೆ ಬಂದರು, ಆಲ್ಮೋಸ್ಟ್ 12:30 ಊಟ ಮಾಡಿ ಹಾಗೆ ಮಾತಾಡ್ಕೊಂಡು ಕೂತಿದ್ದು. ಹೊರಡ್ತೀನಿ ಕಣಪ್ಪ ಅಂತು, ಅದಕ್ಕೆ ಟೀ ಇಡ್ತೀನಿ ಅಣ್ಣ ಅಂತ ಹೇಳಿ ಟೀ ಇಟ್ಟಿದ್ದೀನಿ. ಹಿಂಗೆ ಏನೇನೋ ಇರುತ್ತವಲ್ವ ಫ್ಯಾಮಿಲಿದು, ಅದೆಲ್ಲ ಮಾತಾಡ್ಕೊಂಡು ಕೂತಿದ್ದು. ನಾನು ಅದರಿಂದಲೇ ಕುಗ್ಗು ಹೋಗ್ಬಿಟ್ಟಿದ್ದೀನಿ. ನಾನು ಕಾಯಿಲೆ ತಂದು ಮಡಿಕೊಂಡು ಕೂತಿದ್ದೀನಿ. ಏನು ನೋಡ್ತೀಯ ಗೋಪಿ ಕಣ್ಣಲ್ಲಿ ಮನೇಲಿ ಮಡಿಕೊಂಡು? ಅದು ಒಂದ ನಾವು ಹೆಣ್ಮಕ್ಳು ಯಾಕೋತಿ ಸರಿ ಆಯ್ತು, ಅದೇ ಮನೇಲಿ ಒಬ್ಳು ಸೊಸೆ ಇದ್ರೆ ನನ್ನ ಮಗಳ ಜೀವನ ಏನಾಯ್ತಿತ್ತು. ನಾನು ಈ ಬೆಳಗ್ಗೆ ಆಯ್ತು ಸಂಡೆ ಆಯ್ತು ಹಿಂಗೆ ಕೂತಿದ್ದು ನಿಂತಿದ್ದು ಅಂದ್ರೆ ಎತ್ತವರ ಕೂತ್ಕೊಂಡ್ರೆ ನೆನಪಿ ಬರಕ್ಕೆ ಮನೇಲಿದ್ರೆ ಹಿಂಗೆ ಆಯ್ತಲ್ಲ ನಮ್ಮ ಜೀವನ. ಹೆಂಗೆ ಹೋಗಿ ಬಂದವರೆಲ್ಲ ಹೆಂಗೋ ಚೆನ್ನಾಗಾದ್ರು, ಏನು ತೂ ಅನ್ನಿಸ್ಕೊಳ್ಳಿಲ್ಲ, ಒಂದು ಹೋಗು ಬಾ ಅನ್ನಿಸ್ಕೊಳ್ಳಿಲ್ಲ, ನಮ್ಮ ಜೀವನ ಹಿಂಗೆ ಆಯ್ತಲ್ಲ ಅಂತ ಹೇಳಿದ್ನಿ. ನನಗೆ ಏನು ಮಕ್ಕಳ ಸರಿಯಾಯ್ತದೆ. ಈಗ ಅವಳು ಹೆಂಗೆ ಯೋಚನೆ ಮಾಡ್ಬಿಟ್ಟು ಹೇಳ್ತಾಳೆ ಹೇಳಿ. ಕಾಲ ಆಗೋಯ್ತು ಗೈಸ್. ಕೃತುಗೆ ಹಸುವಾಗ್ತಿದೆಯಂತೆ, ಮಲ್ಕೊಂಡು ಚಿಟ್ಟು ಟಿವಿ ನೋಡ್ತಾ ಇದ್ದಾಳೆ. ಮೂಗು ಫುಲ್ಲು ಬ್ಲಾಕ್ ಆಗ್ಬಿಟ್ಟಿದೆ ಕೃತುಂಗೆ. ಸಿರಪ್ ಥರ ಕೊಟ್ಟಿದ್ದೀನಿ. ಅವ್ರ ಕೆಲಸ ಮುಗಿಸ್ಕೊಂಡು ಸಂಜೆ ಈವ್ನಿಂಗ್ ಬರೋದು, ಅವಾಗ ತರ್ತೀನಿ ಅಂದವೆ ಅಂತ ಹೇಳಿದ್ರು ನಮ್ಮ ಪಕ್ಕದ ಮನೆ ಅನಿಯಣ್ಣ. ಇವಾಗ ಊಟ ಬೇಕಮ್ಮ ಅಂದ್ಲು. ಸೊ ಅದಕ್ಕೆ ಬೆಳಗ್ಗೆ ಮಾಡಿದ್ದನ್ನ, ಅವಳಿಗೆ ಚಿಕನ್ ಗ್ರೇವಿ ಆರೋಗಿದೆ, ಅದು ಅನ್ನನೂ ತಣ್ಣಗೆ ಸಾಂಬಾರು ತಣ್ಣಗೆ ಅಂತ ಹೇಳಿ ಅವಳು ಗ್ರೇವಿನ ಬಿಸಿ ಮಾಡ್ತಾ ಇದ್ದೀನಿ. ಬಿಸಿ ಮಾಡಿ ಅನ್ನನ ಕಲಿಸ್ಕೊಳ್ಳೋಣ ಅಂತ ಹೇಳಿ ಮಲಗಿಸ್ಬೇಕು ಅವಳನ್ನ. ನೋಡೋಣ, ಟಿ ವಿ ನೋಡ್ತಾ ನೋಡ್ತಾ ಒಂದೊಂದ್ಸಲ ಮಲ್ಕೊಂಡ್ಬಿಡ್ತಾಳೆ. ಅದಕ್ಕೆ ರಗ್ಗೊಚ್ಬಿಟ್ಟು ಅವ್ರ ಅಜ್ಜಿ ಟಿ ವಿ ಹಾಕ್ಕೊಟ್ಬಿಟ್ಟು ಮೊಮ್ಮಗಳಿಗೆ ರಗ್ಗೊಚ್ಚಿ ಮಲಗಿಸಿ ಹೋಗೋದೆ. ಇನ್ನು ಚಿಟ್ಟು ಟಿ ವಿ ನೋಡ್ತಾಳೆ, ನಮ್ಮಮ್ಮ ನೋಡಲ್ಲ. ಅದಕ್ಕೆ ಬೀದಿಲೋ ಕೂತ್ಕೊತದೆ, ಅಕ್ಕಪಕ್ಕದವ್ರು ಯಾರು ಕೂತಿರ್ತಾರಲ್ಲ ಜತ್ತಿ ಮೇಲೆ. ಹಂಗಾಗಿ ನಾನು ಕೂಡ ಎಡಿಟಿಂಗ್ ಮಾಡ್ತಾ ಇದ್ದೇನೆ ವೀಡಿಯೋನ. ಅದೇ ಅಪ್ಲೋಡ್ ಮಾಡಬೇಕು. ನಮಗೂ ಕೆಲಸಗಳೆಲ್ಲ ಇದ್ದಾವೆ, ಮುಗಿಸ್ಕೊಬೇಕು. ಫಸ್ಟು ಎಲ್ಲದಕ್ಕಿಂತ ಫಸ್ಟ್ ಕೆಲಸ ಕೃತುಗೆ ಊಟ ಕೊಡಬೇಕು. ನಾವು ನಮ್ಮ ಅಮ್ಮನ್ನ ಹುಡಿಕೊಂಡು ನಮ್ಮ ದಾಸಿಪುರ ದೊಡ್ಡವ್ನ ಮನೆಗೆ ಬರ್ತಾಯಿದ್ದೀವಿ. ಕೂಗು ಅಜ್ಜಿನ ಆಯ್ತಾ ಆಯ್ತಾ ನೋಡು ಹೆಂಗೆ ಹುಡಿಕೊಬತ್ತೀವಿ. ಕೃತು ಕರ್ಕೊಬಂದ್ಲು ನಮ್ಮಮ್ಮ. ಅಯ್ಯೋ ಅಳ್ತಾವಳೆ ಕಣಮ್ಮ, ಏನು ಮಾಡೋಣ. ಅಣ್ಣ ಬರೋ ಸಂಜಿಕೆ ಅಂತು ಒಂದೇ. ಇನ್ನೊಂದು ಅಡ ಅಲ್ಲದಲ್ವ. ನೀ ಅಣ್ಣಂಗೆ ತಗೊಬನ್ನಿ, ಫೋನಿಗೆ ದುಡ್ಡು ಹಾಕ್ತೀನಿ ಅಂದೆ. ಕಡಲೆಕಾಳು ತಿಂತೀನಿ, ಯಾಕೆ ಏನು ಸಿಗ್ಲಿಲ್ಲ, ಕಡಲೆಕಾಳು ತಿಂತಿದೆಯಲ್ಲ. 4:50 ಫ್ರೆಂಡ್ಸ್. ಪಾತ್ರೆಗಳೆಲ್ಲ ನೋಡಿ ಎಲ್ಲ ಇಲ್ಲಿಲ್ಲವೇ, ತೊಳೆದಿಲ್ಲ, ತೊಳಿಬೇಕು. ನನ್ನ ಫೇವ್ರೆಟ್ ಬೆಂಡೆಕಾಯಿ ಗೊಜ್ಜು, ಇದನ್ನೇ ತಿಂತೀನಿ ಇವಾಗ ಒಂದು ಬೌಲ್ಗೆ ಹಾಕ್ಕೊಂಡು. ಇದೇ ಇವಾಗ ನಮ್ಮ ಮಧ್ಯಾಹ್ನದ ಊಟ, ಬೆಂಡೆಕಾಯಿ ಗೊಜ್ಜಾಗಿದೆ. ಬಿಸಿ ಮಾಡಿಕೊಂಡು ತಿಂದರೆ ಸಖತ್ತಾಗಿರುತ್ತೆ ಅಂತೇಳಿ ಅದು ಚಿಕನ್ ಗ್ರೇವಿ ಇತ್ತಲ್ಲ, ಅದನ್ನು ಬೇಯಕ್ಕಿಟ್ಟೆ. ಆಲ್ಮೋಸ್ಟ್ 4 ಗಂಟೆ ಆಗಿದೆಯಲ್ಲ, ಯಾಕಂದರೆ ಗೊತ್ತಲ್ಲ ಇದು ಯಾವ ಚಿಕನ್ನಲ್ಲಿ ಮಾಡಿರೋದು ಅಂತ. ಅದಕ್ಕೆ ಇರಲಿ ಅಂತ ಹೇಳಿ ಬೇಯಕ್ಕಿಟ್ಟೆ. ಗ್ರೇವಿ ಚೆನ್ನಾಗಿದೆ, ಸ್ವಲ್ಪ ಮಸಾಲೆ ಜಾಸ್ತಿ ಆಯಿತು ಅಂತ ಅನ್ನಿಸ್ತು ಲೈಟಾಗಿ. ಸೊ ಕಾಯಿ ಚಕ್ಕೆ ಅದೆಲ್ಲ ಸ್ವಲ್ಪ ಜಾಸ್ತಿ ಆಗಿಬಿಟ್ಟಿದೆ. ಟೇಸ್ಟ್ ನನಗಿಷ್ಟ ಆಯಿತು, ಬಟ್ ಅಮ್ಮಂಗೆ ಸ್ವಲ್ಪ ಮಸಾಲೆ ಜಾಸ್ತಿ ಆಗೈತೆ ಅಂತ ಅನ್ನಿಸ್ತಂತೆ. ಹಾಗೆ ಗೋಪಿ ಅಣ್ಣನೂ ಕೂಡ ಮಸಾಲೆ ಜಾಸ್ತಿ ಆಯಿತು ಕಣವ, ಸ್ವಲ್ಪ ಮಸಾಲೆ ಕಡಿಮೆ ಹಾಕೋಬೇಕಿತ್ತು ಅಂತು. ನೀವು ಆ ಥರ ಮಾಡೋದಿದ್ರೆ ಸ್ವಲ್ಪ ಮಸಾಲೆ ಕಡಿಮೆ ಹಾಕ್ಕೊಳ್ಳಿ. ಆ್ಯಂಡ್ ಈ ಪಾತ್ರೆಗಳೆಲ್ಲ ಮೆಸ್ಸಿ ಆಗಿರ್ತಾರ, ಎಲ್ಲನೂ ತೊಳೆಯೋಕೆ ಇಟ್ಟಿದ್ದೀನಿ. ಇದನ್ನು ತಿಂದು ಅಮ್ಮಂಗೆ 4:15 ಹಂಗೆ ಟೀ ಇಟ್ಕೊಟ್ಬಿಟ್ಟು ಈ ಪಾತ್ರೆ ಎಲ್ಲ ತೊಳೆದು ಮನೆ ಕಸ ಎಲ್ಲ ಗುಡಿಸಿ ಆಮೇಲಿಂದ ಈವ್ನಿಂಗ್ ಕೃತುಂಗೆ ಹೋಮ್ವರ್ಕ್ ಮಾಡಿಸ್ಬೇಕು. ಫಸ್ಟ್ ಇದನ್ನು ಇವಾಗ ತಿನ್ನೋಣ. ಮೈ ಫೇವ್ರೆಟ್ ಬೆಂಡೆಕಾಯಿ. ಯಾರ್ಯಾರಿಗೆ ಬೆಂಡೆಕಾಯಿ ಇಷ್ಟ ಕಮೆಂಟ್ ಮಾಡಿ ಆಯಿತಾ. ರೆಸ್ಟಲ್ಲಿರು, ಏನು ಕೆಲಸ ಮಾಡಬೇಡ. ನಾನು ಹಿಂಗೆ ಟೀ ಕೊಟ್ಬಿಟ್ಟು ದೋಸೆಗೆಲ್ಲ ಆಡಿಸ್ಬಿಟ್ಟು ಅದು ಟೀ ಪಾತ್ರೆ, ದೋಸೆ ಮತ್ತು ಈಗ ಎಲ್ಲನೂ ಎತ್ತಿಟ್ಟಿದ್ದೀನಿ. ಆ ಪಾತ್ರೆಗಳೆಲ್ಲ ತೊಳ್ಕೊಂಡು ಮನೆ ಕಸ ಎಲ್ಲ ಗುಡಿಸ್ತೀನಿ. ಈಗ 4:15 ಟೈಮು, ಅಷ್ಟರಲ್ಲೆಲ್ಲ 5:30 ಆಯ್ತದೆ. ಸರಿನಾ? ತಾಡಮ್ಮ ತತ್ತೀನಿ, ತಿಂತಾಯಿದ್ದೀನಿ. ಎಡಿಲಿ ಅಜ್ಜಿ ಒಂದು ಚಿನ್ನ ಎಳ್ಳಿರೋದು ಕಾಯಿಗೆ ಅವಳಿಗೊಸಿ ಕೊಡಿ. ಮುದ್ದು ನಂಗೊಸಿ ಇಲ್ಲಿ ಮುದ್ದು. ಏನು ಕೊಡಲ್ಲ.
ನೀನು ಕೊಡಬೇಕು ಮಕ್ಕಳು. ಇರಲಿ ನೂರು ಮುನಿಸು ಜಗಳ ಹಾಗೆ ಇರಲಿ ಪ್ರೀತಿ ಸೊಗಡು. ಹಾಡು ಹೇಳ ಚಿನಿ. ಹಾಂ ಚೆನ್ನಾಗಿಲ್ವಾ? ನೋಡಿ ನಾನು ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಹಾಡು ಹೇಳೋದನ್ನೇ ನಿಲ್ಲಿಸ್ಬಿಟ್ಲು. ಚಿದು ಹಾಡು ಹೇಳಿ ಚಿದು. ಇಸ್ಕೊ ಕೊಡಿ. ಹಾಡು ಹೇಳಿದ್ರೆ ಚಿದು ನಿಂಗೆ ಎಳ್ನೀರು ಕೊಡೋದು. ಹಾಂ ಹೇಳು. ಪ್ರೀತಿ ಹಾಂ ಚಿದುನೇ ಎಷ್ಟೋ ಚೆನ್ನಾಗಿ ಹೇಳೋದು ಹೊಳೆ. ಎಳ್ನೀರು ಕುಡಿಯೋಣ, ನಮ್ಮ ಡಯಟ್ಗೆ ಒಳ್ಳೇದಾಗುತ್ತೆ. ಬೆಂಡೆಕಾಯಿ ಗುಜ್ಜು ತಿಂದ್ಬಿಟ್ಟು ಎಳ್ನೀರು ಕುಡಿತಾ ಇದ್ದೀನಿ. ಎಲ್ಲ ಮಕ್ಕಳಿಗೂ ಎಳ್ಳೀರು ಕುಡಿತಾ ಇದೀನಿ ಕಣಮ್ಮ. ಹಾಯ್ ಮಾಯಗ್ನೆ ತನು. ಹಾಯ್ ಚಿದು. ಹಾಯ್ ಸಬ್ಸ್ಕ್ರೈಬ್ ಮಾಡಿ ಅನ್ನು. ಸಬ್ಸ್ಕ್ರೈಬ್ ಮಾಡಿ, ಇಡ ನೋಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಇಡ ನೋಡಿ. ನೀವ್ ಹೇಳ್ರೆ ಇದು ತನು ಅವ್ರಿಗೆ ಹೇಳಕ್ ಬರೋದಿಲ್ವೇನೋ. ಹೇಳ್ಕೊಡ್ತೀನಿ ಅವ್ರಿಗೆ ಹೇಳಕ್ ಬರಲ್ಲ. ಹಾಯ್ ಅಂತ ಅಷ್ಟೇಯಾ? ಒಬ್ರು ತಗೊಬನ್ನಿ. ಆಯ್ತು ಬ್ರೋ, ಎಲ್ಲ ಕೂತ್ಕೊಳ್ಳಿ. ಕೃತನ ಹಂಗೆ ಮತ್ತೆ ಅವ್ರಿಗೆ ಮಾತ್ರ ತಿನ್ನಿ ಅಂತ ಕೊಡ್ತಾ ಇದ್ದಿ, ಕೂರಿಸ್ತಾ ಇದೀಯಾ? ಹಾ ಲಡ್ಡು ನೀನು. ಆಲ್ರೆಡಿ 6 ಗಂಟೆ ಆಗಿತ್ತು. ಕತ್ಲೆ ನಮ್ಮಮ್ಮ ಬೈತಾ ಇತ್ತು, ಮುಸ್ಸಂಜೆ ಆಗದೆ ಬೀಳ್ತಾಳೆ ಅಂತ. ನಾನು ಒಬ್ಬಳೇ ಹೋಯ್ತೀನಿ ಬಾ, ಹಿಂದೆಯಿಂದ ಹಿಡ್ಕೊ ಅಂತ ಹಠ ಮಾಡ್ತಾಯಿದ್ಲು. ಇನ್ನೇನು ಮಾಡೋಕ್ಕಾಗುತ್ತಾ, ಅವಳ ಹಠನೇ ಅಲ್ವಾ ಗೆಲ್ಲೋದು ಅಂದ್ಬಿಟ್ಟು ನಾನು ಅವಳ ಜೊತೆ ಹಿಂದ್ಗಡೆ ಹೋದೆ. ನಡಿ ಹಿಡ್ಕೊಂಡಿದ್ದೀನಿ, ತಿರುಗಿಸ್ಕೋ. ನಡಿ ಬೇಗ, ತಾತ ಬತ್ತಾದೆ. ಇನ್ನೊಂದ್ಸತಿ ಆಲೆ 1 ರೌಂಡ್ ಆಯಿತು, ಇನ್ನೊಂದೇ ರೌಂಡು ಹಿಡ್ಕೋತೀನಿ. ನಡಿ. ಹಾಂ ನಡಿ. ನಡಿ. ಚೀಟಿಗೆ ಹೋಯ್ತು. ಕೃತು ಸೈಕಲ್ ಹೊಡಿತಿದ್ಲಲ್ಲ, ಅವಳುವೆ ಹೋಯ್ತೀನಿ ಫಸ್ಟು ಸೈಕಲ್ ಹೊಡ್ಕೊಂಡೇ ಹೋಯ್ತೀನಿ ಅಂದ್ಲು. ಇಲ್ಲ ಸಂಪ್ಲಲ್ಲಿ ಹೋಗ್ಬೇಕು ಗಲ್ಲೀಲಿ ಅಂದಿದ್ದಕ್ಕೆ ಸರಿ ಅಂದ್ಬಿಟ್ಟು ಹೋದ್ಲು. ನಾನು ಸೈಕಲ್ ಎತ್ಕೊಬಂದು ಒಳಗಡೆ ಇಟ್ಟೆ. ನೀವು ನೋಡಿದ್ರಲ್ಲ ಅಪ್ಪಾಜಿ ಬತ್ತಲ್ಲ ಕೆಲಸದಿಂದ, ಅಮ್ಮ ಟೀ ಬೇಕಂತೆ, ಇಡೋಗುನ ಚೀಟಿ ಕೊಟ್ಬರ್ತೀನಿ ಅಂತ ಹೋಯ್ತು. ಇವಾಗ ಒಂದು ಅರ್ಧ ಗಂಟೆಲಿ ಅಮ್ಮಂಗೆ ಟೀ ಇಟ್ಕೊಟ್ಬಿಟ್ಟು ಇಷ್ಟು ಪಾತ್ರೆಗಳನ್ನ ನಾನು ತೊಳೆದಿದ್ದೆ. ಆವಾಗಲೇ ಎತ್ತಿಟ್ಟಿದ್ನಲ್ಲ, ಅದು ಅಮ್ಮನೇ ತೊಳೆದಿತ್ತು. ಇಷ್ಟು ಪಾತ್ರೆ ತೊಳ್ಕೊಬಂದೆ, ಈ ಟೀ ಬೋಸಿನೂ ತೊಳ್ಕೊಬಂದೆ. ಅಪ್ಪಾಜಿ ಬಂತು, ಈಗ ಮತ್ತೆ ಟೀ ಇಡ್ತಾ ಇದ್ದೀನಿ. ನಮ್ಮನೆ ಅಂತೂ ಒಂದು 5 ಟೈಮ್ಸ್ ಅಂತೂ ಟೀ ನಾರ್ಮಲ್. ಅದು ಮಿನಿಮಮ್, ಮ್ಯಾಕ್ಸಿಮಮ್ ಅಂದರೆ 7, 8, 9 ತನಕನೂ ಆಗೋಗ್ಬಿಡುತ್ತೆ. ಮಿನಿಮಮ್ ಒಂದು 5 ಟೈಮ್ಸ್ ಆದರೂ ಟೀ ಇಟ್ಟೇ ಇರ್ತೀವಿ. ಬಟ್ ನಾನು ಅಷ್ಟೊಂದೆಲ್ಲ ಇಟ್ಟರೂ ಕೂಡ ಟೀ ಕುಡ್ದಿಲ್ಲ ಅಂತ ಹೇಳಿದ್ರೆ ನಾನು ಗ್ರೇಟ್ ಆಗ್ಬಿಟ್ಟಿದ್ದೀನಿ ಅಂತ. ಮೊನ್ನೆ ದಿನ ಒಬ್ಬರು ಮೆಸೇಜ್ ಮಾಡಿದರು, ನಿನ್ನೆ ವ್ಲಾಗಲ್ಲಿ ನಾನು ಹೇಳೋಕ್ಕೆ ಆಗಲಿಲ್ಲ. ಶಾರ್ವಿ ನನ್ನ ಮಗಳು, ಅವಳಿಗೆ ಕೃತು ಕೈಲಿ ಹಾಯ್ ಹೇಳಿಸಿ ಅಂತ ಕಮೆಂಟ್ ಮಾಡಿದ್ರಿ. ಸಾರಿ ಸಿಸ್ಟರ್, ನೆನ್ನೆ ವ್ಲಾಗು ನಾನು ಆಲ್ರೆಡಿ ಎಡಿಟ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ನ, ಏನೂ ನಂಗೆ ಕರೆಕ್ಟಾಗಿ ಗೊತ್ತಿಲ್ಲ. ನೆನ್ನೆ ವ್ಲಾಗಲ್ಲಿ ಹಾಯ್ ಹೇಳೋಕ್ಕಾಗಲಿಲ್ಲ. ಹಾಯ್ ಶಾರ್ವಿ, ಹಾಯ್ ಹೇಗಿದೆಯಾ? ಕೃತು ಬಂದಮೇಲೆ ಕೃತು ಕೈಲಿ ಹಾಯ್ ಹೇಳಿಸ್ತೀನಿ. ಬೆಳಗ್ಗೆನೂ ನೆನ್ಕೊಂಡೆ ಕೃತು ಕೈಲಿ ಹಾಯ್ ಹೇಳಿಸ್ಬೇಕು ಶಾರ್ವಿಗೆ ಅಂತ, ಮರ್ತೇ ಹೋಯ್ತೀನಿ. ಬೇಜಾರು ಮಾಡ್ಕೋಬೇಡಿ ಆಯಿತಾ. ಕೃತು ಬಂದಮೇಲೆ ಅವಳ ಕೈಲೂ ನೆನ್ಪಿಟ್ಕೊಂಡು ಸಾಧ್ಯವಾದಷ್ಟು ಅವಳ ಕೈಲೂ ಕೂಡ ಹಾಯ್ ಹೇಳಿಸ್ತೀನಿ. ಆಯಿತು, ಟೈಮ್ 8 ಗಂಟೆ. ನಂದು ಊಟ ಆಗಿಲ್ಲ, ಜೀನಿ ಕುಡಿಬೇಕು. ಯಾಕೋ ಹಸ್ವು ಆಗ್ತಾಯಿಲ್ಲ, ಅದಕ್ಕೆ ಸುಮ್ಮನೆ ಆದೆ. ನೋಡೋಣ, ಹಸ್ವು ಆದರೆ ಮಲ್ಕೊಳ್ಳೋ ಅಷ್ಟರಲ್ಲಿ ಸ್ವಲ್ಪ ಜೀನಿ ಕುಡ್ದು ಮಲ್ಕೊತೀನಿ. ಕೃತು ಅವ್ರಿಗೆ ಆಲೇ ನಿದ್ದೆ ಅಂತೆ ಫ್ರೆಂಡ್ಸ್. ಕಿಟಕಿ ಬಾಕ್ಲು ಹಾಕೊಂಡೆ ತಾನೇ ಚಿನಿ?
ತುಂಬ ಚಳಿ ಆಗುತ್ತೆ, ತಣ್ಣ ಗಾಳಿ ಹೊಡೆಯುತ್ತೆ. ಮುಂಚೆ ಹೆದರ್ಕೊಳ್ಳಿವೆ ಇಲ್ಲಿ ಹಾವೇನೋ ಬಂದ್ಬಿಡುತ್ತೆ ಅಂತ. ಇದು ಮೆಸ್ ಹಾಕಿದ್ಮೇಲೆ ಏನು ಭಯ ಇಲ್ಲ ನೋಡಿ. ಏನೋ ಚಿಕ್ಕ ಚಿಕ್ಕದು ಸೊಳ್ಳೆ ಇಲ್ಲ, ಏನೋ ಒಂಥರ ಚಿಕ್ಕ ಚಿಕ್ಕದು ಹುಳಗಳು ಈ ಥರ. ಬೆಳಗ್ಗೆ ಎದ್ದ ತಕ್ಷಣ ಓಪನ್ ಮಾಡ್ಕೋತೀನಿ. ಅಂದರೆ ಸೆಕೆಗಾಲದಲ್ಲಿ ಫುಲ್ಲು ಓಪನ್ ಮಾಡಿರ್ತೀನಿ, ಇವಾಗ ಫುಲ್ಲು ಥಂಡಿ ಅಲ್ವಾ, ಹಾಗಾಗಿ. ಅಮ್ಮ ಗುಡ್ ನೈಟ್ ಹೇಳು ಎಲ್ರಿಗೂ. ಕೈ ತೆಗಿ, ಬೆರಳು ತೆಗಿ ಮೂಗಿಂದ. ಗುಡ್ ನೈಟ್ ಹೇಳು. ಹಂಗೆ ಮಾಡಬಾರ್ದು, ಅದು ಗಲೀಜು ಬುದ್ಧಿ ಅದು. ಗುಡ್ ನೈಟ್ ಹೇಳಿ. ಗುಡ್ ನೈಟ್. ಪ್ರೀತಿಯಿಂದ ಹೇಳಬೇಕು ಚಿನ್ನಮ್ಮ. ಬಂಗಾರ ಪ್ರೀತಿಯಿಂದ ಹೇಳು ಗುಡ್ ನೈಟ್. ಗುಡ್ ನೈಟ್. ಪ್ಲೈನ್ ಕಿಸ್ ಕೊಟ್ಬಿಡು. ಇವಳ ಫಸ್ಟ್ ಮಲಗಿಸ್ತೀನಿ ಫ್ರೆಂಡ್ಸ್. ಟೈಮ್ ಬಂತು 12:30 ಆಗಿದೆ. ಏನಮ್ಮ ಊಟ ಮಾಡಿತ್ತಿಲ್ವಲ್ಲ, ಊಟ ಮಾಡೋಕ್ಕೆ ಎದ್ದೆ. ಹೊಟ್ಟೆ ಸಿತಾ ಇತ್ತು. 12:30 ಎಷ್ಟು ಗಂಟೆ ಆಗದೆ ಅಂತ ನೋಡ್ತಾ ಇದ್ದೀನಿ. ನೋಡಿ ಗೈಸ್, ನಮ್ಮ ಎಚ್ಚರಾಗಿದೆ. ನಮ್ಮಮ್ಮ ರೂಮಲ್ಲಿ ಕೃತು ಹೆಂಗೆಂಗೂ ಮಲ್ಕೊಂಡ್ಬಿಟ್ಟಿದ್ದಾಳೆ. ಸೊ 12:30 ಊಟ ಮಾಡ್ತಾಯಿದ್ದೀನಿ. ಆವಾಗಲೇ ಹಸಿವು ಇರಲಿಲ್ಲ ಅಂತ ಹೇಳಿ ಊಟ ಮಾಡಿರಲಿಲ್ಲ. ಇವಾಗ ಊಟ ಮಾಡ್ತಾಯಿದ್ದೀನಿ. ಏನು ಗೊತ್ತಾ, ಇವಾಗ ಒಂದು ಅರ್ಧ ಮುಕ್ಕಾಲು ಗಂಟೆಲಿ ಒಂದು ಕಮೆಂಟ್ ಬಂದಿದೆ. ಇವತ್ತು ಅಪ್ಲೋಡ್ ಮಾಡಿರೋಂತಹ ನಿನ್ನೆ ವಿಡಿಯೋಗೆ ನಾನಲ್ಲೇನೋ ಸ್ವಲ್ಪ ತಿನ್ಕೊಂಡು ಮಾತಾಡಿದ್ದೀನಿ ಅನಿಸುತ್ತೆ ವೀಡಿಯೋದಲ್ಲಿ. ನಂಗೆ ಅದು ನೆನಪಿರಲ್ಲ ಬಿಡಿ. ಅವ್ರಿಗೆ ಎಷ್ಟು ಉಗಿದ್ರು ಮಕ್ಕುಗಿದ್ರಿಗೆ ಉಗ್ತಿರೋದೆಲ್ಲ ಒರೆಸ್ಕೊಂಡು ಬೇಕು ಅಂತ ನನ್ನ ಉರ್ಸೋಕ್ಕೆ ಅಂತ ಹೇಳಿ ವಿಚಿತ್ರವಾಗಿ ಕಮೆಂಟ್ ಹಾಕ್ತಾರೆ. ನಾನು ಉರ್ಕೋತೀನೋ ಬಿಡ್ತೀನೋ, ಸರಿಯಾಗಿ ಉಗಿಸ್ಕೋತಾರೆ. ಅಲ್ಲ ಕಣ್ರಿ, ನಿಮ್ಗೇನು ಅಲ್ಲ, ಹೇಳೋ ರೀತಿ ಹೇಳಿ. ಆ ಥರ ಹೇಳೋ ರೀತಿ ಹೇಳಿದ್ರೆ ಎಕ್ಸೆಪ್ಟ್ ಮಾಡ್ಕೊತೀನಿ ನಾನು. ತಿನ್ಕೊಂಡು ಮಾತಾಡಬೇಡಿ, ಅಥವಾ ತಿಂದ್ಬಿಟ್ಟು ಮಾತಾಡಿ, ಅಥವಾ ನಮ್ಗೆ ಈ ಥರ ಇಷ್ಟ ಆಗ್ತಾಯಿಲ್ಲ ಈ ಥರ ಮಾಡಿ ಅಂತ ನೀವು ಒಳ್ಳೆಯ ರೀತಿಲಿ ಹೇಳಿದರೆ ನಾನು ಒಳ್ಳೆಯ ರೀತಿಲಿ ತೊಗೋತೀನಿ, ಆಯಿತಾ. ನಾನು ನೋಡಿ ಆ ವ್ಯಕ್ತಿ ಬಗ್ಗೆ 12:30 ಯೋಚನೆ ಮಾಡಿಕೊಂಡು ಫೋನ್ ನೋಡಿಕೊಂಡು ನಾನು ಆ್ಯಕ್ಚುಲಿ ಮಲಗೇ ಇಲ್ಲ. ನಮ್ಮಮ್ಮ ಬೈತದೆ ಅಂತೇಳಿ ಮಲಗಿದೆ. ಹಸುವಾಗ್ತಿತ್ತು, ಊಟ ಮಾಡಿದೆ ಅಂತ ಹೇಳಿದೆ. ನಾನು ಹೇಳಿದ್ದೀನಿ ಆ ವ್ಯಕ್ತಿ ತುಂಬ ಸಲ. ಇಷ್ಟ ಇಲ್ಲ ಅಂದರೆ ನನ್ನ ವೀಡಿಯೋಸ್ನ ನೋಡಿಬಿಡಿ ಅಂತ. ಸ್ವಲ್ಪ ದಿನ ಕಮೆಂಟ್ ಮಾಡೋದನ್ನ ಬಿಟ್ಬಿಟ್ಟಿದ್ರು. ಏನಂತ ಆಗಿದ್ದಾರೆ ಗೊತ್ತಾ, ನೀವೇನು ಅಷ್ಟೊಂದು ಸೌಂಡ್ ಮಾಡ್ಕೊಂಡು ತಿಂತೀರಾ, ದನ ಬೂಸ ತಿನ್ನೋ ಥರ ತಿಂತೀರಾ ಅಂತ ಕಮೆಂಟ್ ಹಾಕೋರಲ್ಲ. ಎಷ್ಟಿರಬೇಕು ಇವ್ರಿಗೆ? ನಿಮ್ಮ ಅಪ್ಪನ ಮನೆಯಿಂದ ಏನಾದ್ರು ತಂದಾಗ್ತಾಯಿದ್ದೀರಾ, ಅಥವಾ ನಿಮ್ಮ ಗಂಡನ ಮನೆಯಿಂದ ಏನಾದ್ರು ತಂದಾಗ್ತಾಯಿದ್ದೀರಾ? ನಮ್ಮ ಅಪ್ಪನ ಮನೆಯದು ನನ್ನ ಇಷ್ಟ. ನಾನು ಸೌಂಡಾರು ಮಾಡ್ಕೊಂಡು ತಿಂತೀನಿ, ಡ್ಯಾನ್ಸಾರು ಮಾಡ್ಕೊಂಡು ತಿಂತೀನಿ, ಇಲ್ಲ ಓಡಾಡ್ಕೊಂಡಾರು ತಿಂತೀನಿ, ಹಾಡು ಹೇಳ್ಕೊಂಡಾರು ತಿಂತೀನಿ. ಅದೆಲ್ಲ ಕೇಳೋಕ್ಕೆ ನೀವು ಯಾರು? ಒಳ್ಳೆಯ ರೀತಿಲಿ ಹೇಳಿದ್ರೆ ನಾವು ಒಳ್ಳೆಯ ರೀತಿಲೇ ಆನ್ಸರ್ ಕೊಡ್ತೀವಿ. ನಿಮ್ಮಂಗೆ ಬೇಕು ಅಂತ ಹೇಳಿ ಟಾಂಟ್ ಮಾಡೋ ಥರ ನನ್ನ ಹತ್ರ ಕಮೆಂಟ್ ಇಟ್ಕೊಂಡ್ರು ನಾನು ನಿಮಗೆ ಉಗಿಯೋದು ಮೊಕ್ಕೆ, ಆಯಿತಾ. ದನ ಬೂಸ ತಿನ್ನೋ ಥರ ತಿಂತೀನಂತೆ. ನಾನು ತಿನ್ನೋದೇ ಹಾಗೆ. ಮನುಷ್ಯರು ಇನ್ನೇನು ಅನ್ನನ ಅಥವಾ ಅನ್ನ ಆಗಲಿ ಇನ್ನೊಂದಾಗಲಿ ಅಗ್ಗಿದನೇ ಸೌಂಡ್ ಮಾಡ್ಕೊಂಡು ತಿಂದನೇ ಇನ್ನೇನು ಹಂಗಂಗೆ ನುಗ್ಗೋಕ್ಕಾಗುತ್ತಾ? ಅಲ್ಲ, ಎಲ್ಲರೂ ಅಗ್ದಗ್ದೆ ತಾನೇ ತಿನ್ನೋದು, ಚೆನ್ನಾಗಿ ಜೀರ್ಣ ಆಗಬೇಕು ಅಂತ ಹೇಳಿದ್ರೆ. ಅಲ್ಲ, ಕಂಪೇರ್ ಮಾಡಿರೋದು ನೋಡಿ. ಅದನ್ನು ಅವರು ಒಳ್ಳೆ ರೀತಿಲಿ ಹೇಳಿದಾಗ ನಮ್ಮ ಬಾಯಲ್ಲಿ ಒಳ್ಳೆ ರೀತಿ ಪದಗಳೇ ಬರ್ತವೆ. ದನ ಬೂಸ ತಿನ್ನೋ ಥರ ಬೇಕಾದ್ರೆ ಇಲ್ಲಿ ಕಮೆಂಟ್ನ ಆ್ಯಡ್ ಮಾಡಿರ್ತೀನಿ, ಟ್ಯಾಗ್ ಮಾಡಿರ್ತೀನಿ ನೋಡಿ. ದನ ಬೂಸ ತಿನ್ನೋ ಥರ ತಿಂತಾಯಿದ್ದೀರಂತೆ. ನಾನು ಹೆಂಗಾರು ತಿಂತೀನಿ, ನಿನಗೇನವ ಸಮಸ್ಯೆ? ನಿನ್ನ ಮನೆಯಿಂದ ಏನಾದ್ರು ನನಗೆ ತಂದಾಗ್ತಾಯಿದೆಯಾ ಅನ್ನನ, ಅಥವಾ ಇನ್ನೊಂದ ಮತ್ತೊಂದ? ನಿನಗೆ ನನ್ನ ವೀಡಿಯೋ ನೋಡೋಕೆ ಇಷ್ಟ ಇಲ್ವಾ? ದಯವಿಟ್ಟು ಅನ್ಸಬ್ಸ್ಕ್ರೈಬ್ ಆಗೋದು ಹೋಯ್ತಾ ಇರು. ನಾನು 3-4 ತಿಂಗಳಿಂದ ಗೈಸ್ ಹೇಳ್ತಾ ಇದ್ದೀನಿ, ಲಕ್ಷ್ಮಿ ಅನ್ನೋ ID. ನಾನು ಅವ ಅಮ್ಮಗೆ ಎಷ್ಟು ಉಗಿಲಿ ಮಕ್ಕೆ, ಎಷ್ಟು ಉಗಿದ್ರು ಬಂದು ಕಮೆಂಟ್ ಹಾಕ್ತಾರೆ. ಒಂದೇ ಒಂದು ಅಪ್ಪಂಗೆ ಕೊಡ್ತಂಗೆ ಒಂದೇ ಒಂದು ಒಳ್ಳೆ ಕಮೆಂಟ್ ಹಾಕಿಲ್ಲ, ಸೀರಿಯಸ್ಲಿ. ಅಲ್ಲ, ನಮ್ಗೆ ಹರ್ಟ್ ಮಾಡಬೇಕು ಅನ್ನೋ ಇರೋ ಉತ್ಸಾಹ ಅವ್ರಿಗೊಂದು ಒಳ್ಳೆ ಕಮೆಂಟ್ ಹಾಕೋಣ, ಪ್ರೋತ್ಸಾಹ ಕೊಡೋಣ ಅನ್ನೋದ್ರಲ್ಲಿ ಏನಕ್ಕಿರಲ್ಲ? ಅಥವಾ ಬೇಡನಪ್ಪ ನಾವು ಸರಿ ಇಲ್ಲ ಅನ್ನಿಸ್ತಾ, ನಮ್ಮ ವೀಡಿಯೋ ನಿಮ್ಗೆ ಇಷ್ಟ ಆಗಲಿಲ್ಲ, ಸ್ಕಿಪ್ ಮಾಡಿ ಹೋಯ್ತಾ ಇರಿ. ನೀವು ಹುಚ್ಚು ಬಂದಂಗೆ ಕಮೆಂಟ್ ಬಾಕ್ಸ್ ಇರೋದು ನೀವು ಹುಚ್ಚು ಬಂದಂಗೆಲ್ಲ ಕಮೆಂಟ್ ಮಾಡಲಿ ಅಂತ ಇಲ್ಲ. ಅದನ್ನೇ ಬೇರೆ ರೀತಿ ಹೇಳೋ ರೀತಿ ಒಂದಿದೆ, ಆ ರೀತಿಲಿ ಹೇಳಿ. ನಾವು ಎಕ್ಸೆಪ್ಟ್ ಮಾಡ್ಕೊತೀನಿ, ತಿದ್ಕೋತೀನಿ ತಪ್ಪಾಗಿರೋದನ್ನು. ನೆಕ್ಸ್ಟ್ ಆ ಥರ ತಪ್ಪು ಮಾಡಲ್ಲ. ನಾನು ಕೆಲವೊಂದನ್ನು ತುಂಬ ಜನ ಹೇಳಿರೋದನ್ನ ಎಕ್ಸೆಪ್ಟ್ ಮಾಡಿದ್ದೀನಿ. ಓಕೆ ಸಿಸ್ಟರ್, ಮಾಡ್ಕೋತೀನಿ, ಥ್ಯಾಂಕ್ ಯು ಹೇಳಿದ್ದಕ್ಕೆ ಅಂತ ರಿಪ್ಲೈ ಕೊಡ್ತೀನಿ. ಅದು ಬಿಟ್ಬಿಟ್ಟು ಗಾಂಚಲಿಲೆಲ್ಲ ನನ್ನ ಹತ್ರ ಕಮೆಂಟ್ ಹಾಕ್ಬಿಟ್ರೆ
ಏನು ಯಾರಪ್ಪನ ಮನೆ ದನ ಯಾರು ತಿಂತೀನೋ ನನ್ನ ಇಷ್ಟ, ನಾನು ಸೌಂಡ್ ಮಾಡ್ಕೊಂಡಾರು ತಿಂತೀನಿ, ಹೆಂಗಾರು ತಿಂತೀನಿ. ಅದನ್ನು ಹೇಳೋ ರೀತಿ ಹೇಳಿದ್ರೆ ಎಕ್ಸೆಪ್ಟ್ ಮಾಡ್ಕೊಬರ್ತೀವಿ. ತಿಕ್ಕೆ ಎಲ್ಲ ಗಾಂಚಲಿ ಮಾಡಿ ಕಮೆಂಟ್ ಹಾಕಿದ್ರೆ ನಮ್ಮ ಹತ್ರ ನಡೆಯಲ್ಲ. ನೀನು ನೋಡಲೇಬೇಡ ಮಿಸ್ಟರ್ ಮಿಸ್ಸಸ್ ಲಕ್ಷ್ಮಿ ID ನೀವು ನೋಡಲೇಬೇಡಿ ದಯವಿಟ್ಟು. ನಿಮ್ಮಂಥವ್ರ ಅವಶ್ಯಕತೆ ನನಗೆ ನಮ್ಮ ಚಾನಲ್ಗಿಲ್ಲ. ನನ್ನ ಪ್ರೀತಿ ಮಾಡೋರು, ನಾನು ಸಪೋರ್ಟ್ ಮಾಡೋರು ಎಷ್ಟು ಜನ ನೋಡ್ತಾರೆ ಅಷ್ಟೇ ಜನ ನೋಡಲಿ ಆಯಿತಾ. ನಿಮ್ಮೊಬ್ಬರಿಂದ ನನಗೇನೂ ಆಗಬೇಕಾಗಿಲ್ಲ. ಇವಾಗ 12:30 ಗಂಟೆ ಹಿಂಗಂದ್ರಲ್ಲ ಅಂತ ಮಲ್ಕೊತಿದ್ದವಳು ಕಮೆಂಟ್ ಮಾಡಿಬಿಟ್ಟು 1/4 ಗಂಟೆಯಿಂದ 20 ನಿಮಿಷ ತಲೆ ಕೆಡಿಸ್ಕೊಂಡು ಕೂತಿದ್ದೀನಿ. ದನ ಬೂಸ ತಿನ್ನೋ ಥರ ತಿಂತೀನ ನಾನು, ಹಂಗಿದ್ದೀನ ಅಥವಾ ಹಂಗೆ ತಿಂತೀನ ಅಂತ. ನೀವು ಮಾಡೋ ಒಂದೊಂದು ಕಮೆಂಟು ನಮಗೆ ಎಷ್ಟು ಎಫೆಕ್ಟ್ ಆಗ್ತವೆ ಅಂತ ನಮಗೆ ಗೊತ್ತು. ಆದರೆ ಒಳ್ಳೇದನ್ನು ಮಾಡಿ, ಆಗಲಿಲ್ವಾ ಬಾಯಿ ಮುಚ್ಕೊಂಡಿರಿ. ಇನ್ನೊಂದು ಸಲ ನನ್ನ ಕಮೆಂಟ್ ಬಾಕ್ಸ್ಗೆ ನೀವೇನಾದ್ರು ಕಮೆಂಟ್ಲೇ ಮಾಡಬಾರ್ದು ಈ ಜೀವನದಲ್ಲಿ. ನಾನು ಎಷ್ಟು ಅಂತ ಹೇಳಿ ಗೈಸ್ ಇವ ಅಮ್ಮಂಗೆ ಬಂದು ಕಮೆಂಟ್ ಹೊಡಿತಾಳೆ. ಸುಮಾರು ಜನ ಹೇಳೋರೆ ಅವಳು ಹಂಗೆ ಬುಡಿ ಸಿಸ್ಟರ್, ಅವಳು ಬ್ಲಾಕ್ ಮಾಡಿ ಅಂತ. ನಾನು ಬ್ಲಾಕ್ ಮಾಡೋದು ಬೇಡ ಅಂತ ಇದ್ದೆ. ಇವ ಅಮ್ಮ ಹಿಂಗೆ ಕಮೆಂಟ್ ಹೊಡಿತಾರೆ, ಅವ ಅಮ್ಮನ ಐಡಿನೇ ಬ್ಲಾಕ್ ಮಾಡಿಬಿಡ್ತೀನಿ. ಅವ ಅಮ್ಮ ನೋಡೋದು ಬೇಡ, ಅವ ಅಮ್ಮನ ಕಮೆಂಟಿಗೆ ನಾನು ತಲೆ ಕೆಡಿಸ್ಕೊಳ್ಳೋದು ಬೇಡ ಅಲ್ವಾ. ಆ್ಯಂಡ್ ಗೈಸ್ ಇದೆಲ್ಲ ಹೇಳಿದ್ದು ನಿಮ್ಗೆ ಯಾರಿಗೂ ಅಲ್ಲ, ನೀವೇನು ಬೇಜಾರು ಮಾಡ್ಕೊಬೇಡಿ. ನನಗೆ ಹೇಳ್ಬಿಟ್ರೆ ಸುಷ್ಮಾ ಅಂತ, ಆ ಲಕ್ಷ್ಮಿ ಅನ್ನೋ ID ಆ ವ್ಯಕ್ತಿ ಮಾತ್ರ ಹೇಳ್ತಾರೆ. ಅವ ಅಮ್ಮ 4-5 ತಿಂಗಳಿಂದ ಕಂಟಿನ್ಯೂಸ್ ಆಗಿ ಹಿಂಗೆ ಕಮೆಂಟ್ ಹಾಕ್ತಾಳೆ, ಮಕ್ಕೋಗಿ ಮತ್ತೆ ಹಾಕ್ತಾಳೆ. ಅವ ಅಮ್ಮಂಗೆ ಮಾತ್ರ ಹೇಳ್ತಾ ಇರೋದು, ನಿಮಗಲ್ಲ. ಸೊ ಆಲ್ರೆಡಿ 12:30 ಮೇಲೆ ಆಗೋಗ್ಬಿಟ್ಟಿದೆ, 12:35 ಆಯಿತು. ಸೊ ನಾನು ಊಟ ಮಾಡಿಬಿಟ್ಟು ಮಲ್ಕೊತೀನಿ. ಬೆಳಗ್ಗೆ ಬೇರೆ ಬೇಗ ಹೇಳಬೇಕು, ಏನು ಮಾಡ್ತೀನೋ ಗೊತ್ತಿಲ್ಲ. ಕುರುತನ ಕಾನ್ವೆಂಟಿಗೆ ಕಳಿಸ್ಬೇಕಲ್ಲ. ಸೊ ಇವತ್ತು ಪರವಾಗಿಲ್ಲ, ಸ್ವಲ್ಪ ಹುಷಾರಾಗಿದ್ದಾಳೆ, ಬೆಳಗ್ಗೆ ಕಳಿಸ್ತೀನಿ. ನೀವ್ಯಾರು ಬೇಜಾರು ಮಾಡ್ಕೋಬೇಡಿ ಗೈಸ್, ನಿಮಗಲ್ಲ. ಮಧ್ಯರಾತ್ರಿ ಹೋಗ್ಬಿಟ್ಟಿದೆ, ಮೆತ್ತು ಮಾತಾಡ್ತಾ ಇದ್ದೀನಿ. ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್, ಕೀಪ್ ಸಪೋರ್ಟಿಂಗ್, ಲವ್ ಯು ಆಲ್, ಬಾಯ್, ಗುಡ್ ನೈಟ್.